ಸ್ನೇಹಿತರೆ ನಮಸ್ತೆ. ವೆಲ್ಕಮ್ ಟು ಕಾನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಇದೇ ರೀತಿಯ ಅತಿ ಅಮೂಲ್ಯವಾದಂತಹ ನಾಣ್ಯಗಳು ಮತ್ತು ನೋಟುಗಳ ವಿಡಿಯೋ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ನಾನು ಕಳೆದ ಒಂದು 5-6 ದಿವಸದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ರೇರ್ ನಾಣ್ಯಗಳು ಅಂತ. ಅಂದರೆ ಯಾವುದಕ್ಕೆ ಹೆಚ್ಚು ಬೆಲೆ ಬಾಳುತ್ತವೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಯಾರಿಗಾದ್ರೂ ಬೆಲೆ ಬಾಳುವಂತಹ ಕೊಮೆಮರೇಟಿವ್ ನಾಣ್ಯಗಳು ಅಂದರೆ ಸ್ಮರಣಾರ್ಥ ನಾಣ್ಯಗಳ ವಿಡಿಯೋ ಬೇಕಾ ಅಂತ ಕೇಳಿದ್ದೆ. ಸುಮಾರು ಜನ ಮೆಸೇಜ್ ಮಾಡಿದರು. ನನಗೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದ್ರಿ, ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿದ್ರು. ಇನ್ನೂ ಕೆಲವರು ಆ ಯೂಟ್ಯೂಬ್ನ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರು, ನನಗೆ ಬೇಕು ಒಂದು ಮಾಡಿ, ಒಂದು ಬೆಲೆ ಇರುವಂತಹ ಸ್ಮಾರಕ ನಾಣ್ಯಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು. ಖಂಡಿತ ಈ ಒಂದು ವಿಡಿಯೋ ನಿಮ್ಮ ಒಂದು ರಿಕ್ವೆಸ್ಟ್ಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚೆಚ್ಚು ಬೆಲೆ ಬಾಳುವಂತಹ ಸ್ಮಾರಕ ನಾಣ್ಯಗಳು ಅಂದರೆ ಏನು, ಕೊಮೆಮರೇಟಿವ್ ನಾಣ್ಯಗಳ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಪೆನ್ನು ಪುಸ್ತಕ ತೊಗೊಂಡು ಬರ್ಕೊಳ್ಳಿ. ಪದೇ ಪದೇ ನಾನು ಹೇಳೋದಿಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಸುಮಾರು ಸತಿ ಇದನ್ನು ಇಂಡಿವಿಜುವಲಾಗೂ ಹೇಳ್ಬಿಟ್ಟಿದ್ದೀನಿ. ಈಗ ಮತ್ತೆ ರಿಪಿಟೇಟಿವ್ ಆಗಿಬಿಡುತ್ತೆ, ಬೇಡ. ಆದ್ರೂ ಒಂದು ಸತಿ ಹೇಳ್ತೀನಿ, ಪೆನ್ನು ಪುಸ್ತಕ ತೊಗೊಂಡು ಬರ್ಕೊಳ್ಳಿ. ಯಾವ ನಾಣ್ಯ, ಯಾವ ಮಿಂಟ್ ಮಾರ್ಕು ಮತ್ತು ಯಾವ ಇಸ್ವಿ ಅಂತ. ಇಸ್ವಿ ಏನಷ್ಟು ಮ್ಯಾಟ್ರ್ ಆಗೋದಿಲ್ಲ, ಒಂದೇ ಒಂದು ನಾಣ್ಯದಲ್ಲಿ ಇಸ್ವಿ ಮ್ಯಾಟ್ರ್ ಆಗುತ್ತೆ. ಇನ್ನು ಉಳಿದಂತೆ ಎಲ್ಲ ನಾಣ್ಯಗಳದ್ದು ಮಿಂಟ್ ಮಾರ್ಕ್ ಮಾತ್ರ ಮ್ಯಾಟ್ರ್ ಆಗುತ್ತೆ. ಮಿಂಟ್ ಮಾರ್ಕ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಿಂಟ್ ಮಾರ್ಕ್ ಮಾತ್ರ ಮ್ಯಾಟ್ರ್ ಆಗೋದು. ಮೊದಲಿಗೆ 1 ರೂಪಾಯಿನ ಇಂಟರ್ನ್ಯಾಷನಲ್ ಯೂತ್ ಇಯರ್, ಇದನ್ನು ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಇರುತ್ತೆ ನೋಡಿ, ಒಂದು ಪಕ್ಷಿ ಚಿತ್ರ ಇರುವಂತಹ ನಾಣ್ಯ. 1 ರೂಪಾಯಿನ ಕೊಮೆಮರೇಟಿವ್ ನಾಣ್ಯ. ಈ ಒಂದು ನಾಣ್ಯ ಬಂದಿದ್ದು 1985 ಇಸವಿಯಲ್ಲಿ. ಈ ನಾಣ್ಯದ ಹೈದರಾಬಾದ್ ಮಿಂಟ್, ನಾನು ಬೇರೆ ಮಿಂಟ್ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾವ್ದು ಬೆಲೆ ಇದೆಯೋ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಹೈದರಾಬಾದ್ ಮಿಂಟ್ ಅಂದರೆ ನಿಮಗೆಲ್ಲ ಗೊತ್ತು, ಸ್ಟಾರ್ ಮಾರ್ಕ್ ಇರುತ್ತೆ. ಅದಕ್ಕೆ UNC ಕಂಡೀಷನ್ನಲ್ಲಿ ನಾನು ಮಾತಾಡುವಂಥದ್ದು ಎಲ್ಲವೂ ಕೂಡ UNC ಕಾಯಿನ್ಗಳು. ನಿಮ್ಮ ಬಳಿ ಇರುವಂತಹ ನಾಣ್ಯಗಳಿಗೆ ನೀವು ಬೆಲೆಯನ್ನು ಇಳಿಸಬೇಕಾಗುತ್ತೆ. UNC ಇತ್ತು ಅಂದರೆ ಓಕೆ, ಇಲ್ಲ ಫೈನ್ ಇದೆ, ಎಕ್ಸ್ಟ್ರಾ ಫೈನ್ ಅಂದರೆ ಬೆಲೆ ಕಡಿಮೆ ಆಗೇ ಆಗುತ್ತೆ. UNC ನಾಣ್ಯಕ್ಕೆ ಬರೋಬ್ಬರಿ 1 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಇರುವಂಥದ್ದು. ನಾನು ಇದುವರೆಗೂ ಇದನ್ನು UNC ಕಾಯಿನ್ ನೋಡೇ ಇಲ್ಲ, ಹೆಂಗಿರುತ್ತೆ ಅಂತ ನಾನು ನೋಡೇ ಇಲ್ಲ UNC ಕಾಯಿನು. ಫಸ್ಟ್ ಆಫ್ ಆಲ್ ಹೈದರಾಬಾದ್ ಮಿಂಟ್ ನನಗೆ ಇದುವರೆಗೂ ಸಿಕ್ಕಿಲ್ಲ. ಇದು ಗೊತ್ತಾಯ್ತಾ, ಕ್ಲಿಯರ್ ಆಯ್ತಲ್ಲ. 1 ರೂಪಾಯಿನ ಇಂಟರ್ನ್ಯಾಷನಲ್ ಯೂತ್ ಇಯರ್ನ ಹೈದರಾಬಾದ್ ಮಿಂಟು ಸ್ಟಾರ್ ಮಾರ್ಕ್ ಇರುತ್ತೆ. ಇದಕ್ಕೆ 1 ಲಕ್ಷಕ್ಕಿಂತ ಬೆಲೆ ಜಾಸ್ತಿ UNC ಕಂಡೀಷನಲ್ಲಿ. ಎರಡನೇ ನಾಣ್ಯ, ಇದು ಅಂತೂ ಸುಮಾರು ಜನ ಕೇಳ್ತಾರೆ, ಸುಮಾರು ಅಂದರೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಬಾಂಬೆ ಮಿಂಟ್ ಕಳಿಸ್ತಾ ಇರ್ತಾರೆ. ಅದು 3 ಪಾಯಿಂಟ್ ಸ್ಟಾರ್ ಬರುತ್ತೆ. ಅದು ಸ್ವಲ್ಪ ಬಾಂಬೆ ಮಿಂಟ್ನ ಒಂದು ವಿಶೇಷತೆ. ಆಗಿನ ಕಾಲದಲ್ಲಿ 1982 ಅಲ್ಲಿ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು, 1982ರಲ್ಲಿ. ಈ ಒಂದು ನಾಣ್ಯದ ಥೀಮ್ ಏನಪ್ಪ ಅಂದರೆ ಏಷ್ಯನ್ ಗೇಮ್ಸ್, ಅಂದರೆ ನಮ್ಮ ಭಾರತದಲ್ಲಿ ಏಷ್ಯನ್ ಗೇಮ್ಸ್ನ ಆಯೋಜನೆ ಮಾಡಿದ್ರಲ್ಲ, ಆ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕೊಮೆಮರೇಟಿವ್ ಕಾಯಿನನ್ನು 25 ಪೈಸೆ, 2 ರೂಪಾಯಿ, ಹೀಗೆ ಡಿಫ್ರೆಂಟ್ ಸೆಟ್ಗಳಲ್ಲಿ ಬಿಟ್ಟಿರುವಂಥದ್ದು, ಡಿಫ್ರೆಂಟ್ ಡಿನಾಮಿನೇಷನಲ್ಲಿ. ಈ 25 ಪೈಸೆಯ ಹೈದರಾಬಾದ್ ಮಿಂಟ್ ಇರಬೇಕು. ಸ್ಟಾರ್ ಕ್ಲೀನಾಗಿ 5 ಪಾಯಿಂಟ್ ಸ್ಟಾರ್ ಇರುತ್ತೆ, ಚಿಕ್ಕದಾಗಿರುತ್ತೆ. 19 ಮತ್ತು 82ರ ಮಧ್ಯ, ಅಂದರೆ 9 ಮತ್ತು 8ರ ಮಧ್ಯ ಈ ಒಂದು ಸ್ಟಾರ್ ನೀಟಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾಣ್ಯ. ನಾನು ನೋಡಿದ್ದೀನಿ, UNC ಕಾಯಿನ್ ಕೂಡ ನೋಡಿದ್ದೀನಿ. ಇದಕ್ಕೇನಾದರೂ UNC ಕಂಡೀಷನ್ ಕಾಯಿನ್ ಇತ್ತು ಅಂದರೆ ನಿಮ್ಮ ಹತ್ರ, ಹೈದರಾಬಾದ್ ಮಿಂಟಿನ UNC ಕಾಯಿನು ಸುಮಾರು 20,000ಕ್ಕಿಂತ ಜಾಸ್ತಿ ಬೆಲೆ ಇರುವಂಥದ್ದು. 20,000ಗಿಂತ ಈ ಬೆಲೆ ಜಾಸ್ತಿನೇ. ಈಗ ಮತ್ತೊಂದು ಇಂಪಾರ್ಟೆಂಟ್ ಕಾಯಿನು, ಇದನ್ನು ನೀವು ಕರೆಕ್ಟಾಗಿ ಇಸ್ವಿ ಬರ್ಕೊಂಬಿಡಿ, ಆಮೇಲೆ ನನಗೆ ಪದೇ ಪದೇ ಹೇಳ್ಬೇಡಿ. ಸುಭಾಷ್ ಚಂದ್ರ ಬೋಸ್ ಅವರ 100th ಬರ್ತ್ ಆ್ಯನಿವರ್ಸರಿ, ಆ ಒಂದು ಕೊಮೆಮರೇಟಿವ್ ಕಾಯಿನು 1997ರಲ್ಲಿ ಬರಬೇಕಾಗಿತ್ತು. ಬೈ ಮಿಸ್ಟೇಕ್ ಆಗಿ ಕೋಲ್ಕತ್ತಾ ಮಿಂಟಿಂದ ಅವರು ನಂತರ ಅರ್ಜೆಂಟ್ ಅನಿಸುತ್ತೆ, ಆ ಥರದವರು ಅನಿಸುತ್ತೆ, 1 ವರ್ಷ ಮುಂಚೆನೇ ಮಾಡಿಬಿಟ್ರು 1996ಅಲ್ಲಿ. ಆಗ ಸುಮಾರು ನಾಣ್ಯಗಳು ಬಂದವು, ಒಂದು 500-600 ಕಾಯಿನ್ಗಳು ಬಂದವು. ಆ ಒಂದು ನಾಣ್ಯದ ಒಂದು ಕೋಲ್ಕತ್ತಾ ಮಿಂಟ್ನ 1996 ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇದನ್ನು ನಿಮಗೆ ಫೋಟೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಇದು ವಿತ್ಡ್ರಾನ್ ಇಶ್ಯೂ ಅಂತಾರೆ, ಅಂದರೆ ಬಿಡುಗಡೆ ಮಾಡಿ ತಮ್ಮ ತಪ್ಪು ಅರಿವಾಗಿ ಮತ್ತೆ ಎಲ್ಲ ವಾಪಸ್ ತೊಗೊಂಡ್ಬಿಟ್ರು. ಬೇಡ ಇದು ಕ್ಯಾನ್ಸಲ್, ನಾಣ್ಯ ಕ್ಯಾನ್ಸಲ್ ಅಂದ್ಬಿಟ್ಟು ಮತ್ತೆ 1997ರಲ್ಲಿ 4 ಮಿಂಟ್ಗಳಿಂದಲೇ ಬಿಟ್ಟರು. ಅದು 1997 ಬಗ್ಗೆ ಮಾತಾಡೋದು ಬೇಡ, ಅದೆಲ್ಲ ಕೂಡ ಕಾಮನ್ ನಾಣ್ಯಗಳು ಅಂತಲೇ ಇಟ್ಕೊಂಡ್ಬಿಡಿ. ಯಾಕೆಂದರೆ ನೀವು ರೇರ್ ನಾಣ್ಯಗಳ ಬಗ್ಗೆ ಮಾತಾಡಬೇಕಾದ್ರೆ ಇನ್ನು ಬೇರೆ ನಾಣ್ಯಗಳ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. 1996 ಅಂತ ಇಸ್ವಿ ಇದ್ದರೆ ಸಾಕು. ಕೋಲ್ಕತ್ತಾ ಮಿಂಟ್ಗೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ವಲ್ಲ, ಹಾಗಾಗಿ ಈ ಒಂದು ನಾಣ್ಯದ 1996ನೇ ಇಸ್ವಿಯ ಏನು ಕೋಲ್ಕತ್ತಾ ಮಿಂಟು 2 ರೂಪಾಯಿನ ಸುಭಾಷ್ ಚಂದ್ರ ಬೋಸ್ ಅವರ ನಾಣ್ಯ 1996 ಅಂತ ಇದ್ದರೆ,
ಯು ಎನ್ ಸಿ ಕಂಡೀಷನಲ್ಲಿ 25,000 ರೂಪಾಯಿವರೆಗೂ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ, ಈ ಥರದ ವಿತ್ಡ್ರಾನ್ ಇಶ್ಯೂಗೆ ನೀವು ಎಮ್ ಎಸ್ ಗ್ರೇಡಿಂಗು, ಇನ್ನು ಸಿ ಜಿ ಎಸ್ ಗ್ರೇಡಿಂಗ್, ಯಾವ್ಯಾವುದೋ ಗ್ರೇಡಿಂಗ್ಸ್ ಎಲ್ಲ ಬರ್ತದೆ, ಥರ್ಡ್ ಪಾರ್ಟಿ ಗ್ರೇಡಿಂಗ್ಸು ಎಲ್ಲ ಅಬ್ರಾಡಲ್ಲಿ ಆಗುವಂಥದ್ದು. ನಮ್ಮ ಇಂಡಿಯಾದಲ್ಲಿ ಆ ಥರದ್ದು ಯಾವುದೋ ಗ್ರೇಡಿಂಗ್ ಮಾಡೋದಿಲ್ಲ. ಅಂದರೆ ಮೀಡಿಯೇಟ್ ಮಾಡುವಂಥದ್ದು ಮರದರ್ ಆರ್ಟ್ಸ್ ಅವರು, ಅವರ ಮೂಲಕನೇ ಮಾಡಿಸ್ಬೇಕಾಗತ್ತೆ. ಅವರೊಬ್ಬರೇ ಮಾಡಿಸೋದಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ. ಇದಕ್ಕೇನಾದ್ರು ಎಮ್ ಎಸ್ ಗ್ರೇಡಿಂಗ್ ಆಗಿತ್ತು ಅಂದರೆ ಇದ್ರ ಬೆಲೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾಯಿನು, ಇದಕ್ಕೂ ಅಷ್ಟೇ ಸಿಕ್ಕಾಬಟ್ಟೆ ಬೆಲೆ ಇದೆ. 4ನೇ ಕಾಯಿನು ಯಾವುದು, ₹2 ಮತ್ತೊಂದು ಕೊಮೆಮೊರೇಟಿವ್ ಕಾಯಿನು, ದೇಶಬಂಧು ಚಿತ್ತರಂಜನ್ ದಾಸರವರ ಹೈದರಾಬಾದ್ ಮೆಂಟ್ ಸ್ಟಾರ್ ಮಾರ್ಕ್ ಇರುತ್ತೆ. ಆಗ್ಲಿಂದ ಹೇಳಿರೋದ್ರಲ್ಲಿ ನಾನು 4 ಕಾಯಿನ್ ಹೇಳಿದ್ದೀನಲ್ಲ, ಅದರಲ್ಲಿ 3 ಕಾಯಿನ್ ಹೈದರಾಬಾದ್ ಮೆಂಟೇ ಇರುವಂಥದ್ದು. ಸೊ ನೀಟಾಗಿ ನೋಡ್ಕೊಳ್ಳಿ, ಸ್ಟಾರ್ ಕ್ಲೀನಾಗಿರುತ್ತೆ. ಮತ್ತು ಡೂಪ್ಲಿಕೇಟ್ ಕಾಯಿನ್ಗಳೆಲ್ಲ ತಂದ್ಬಿಟ್ಟು ನನಗೆ ಹಿಂಸೆ ಕೊಡಬೇಡಿ, ನೋಡ್ತಾ ಹಂಗೆ ಹೇಳ್ಬಿಡ್ತೀನಿ ಡೂಪ್ಲಿಕೇಟ್ ಒರಿಜಿನಲ್ ಅಂತ ನೋಡಿ, ಕೈಯಲ್ಲಿ ಹಿಡ್ಕೊಂಡಿದ್ದ ತಕ್ಷಣ ಹೇಳ್ಬಿಡ್ತೀನಿ. ಓನ್ಲಿ ಒರಿಜಿನಲ್ ಕಾಯಿನ್ಗಳ ಬಗ್ಗೆ ಮಾತ್ರ ಮಾತಾಡೋಣ. ಇದಕ್ಕೂ ಅಷ್ಟೇ ಯು ಎನ್ ಸಿ ಕಂಡೀಷನ್ ಕಾಯಿನ್ ಇದುವರೆಗೂ ಸಿಕ್ಕೇ ಇಲ್ಲ ಅಂತ ನನಗೆ ಯಾರೋ ಹೇಳಿದ್ರು. ಸರ್ ಎಲ್ಲ ಎಕ್ಸ್ಟ್ರಾ ಫೈನ್ ಕಂಡೀಷನು ಆಲ್ಮೋಸ್ಟ್ ಯು ಎನ್ ಸಿ ಸಿಕ್ಕಿದೆ, ಯು ಎನ್ ಸಿ ಸಿಕ್ಕೇ ಇಲ್ಲ ಇದುವರೆಗೂ ಕಲೆಕ್ಟರ್ಸ್ಗೆ ಅಂತ. ಇದಕ್ಕೂ ಅಷ್ಟೇ ಯು ಎನ್ ಸಿ ಇತ್ತು ಅಂದರೆ 1.5 ಲಕ್ಷದವರೆಗೂ ಹೋಗುತ್ತಂತೆ ಪ್ರೈಸು. ನನಗೆ ಇದುವರೆಗೂ ಅದು ಸಿಕ್ಕಿಲ್ಲ, ಹಂಗಾಗಿ ಪ್ರೈಸ್ ಗೊತ್ತಿಲ್ಲ. ಅದಕ್ಕೆ ನೀವು ಪುಸ್ತಕದಲ್ಲೂ ನೋಡ್ತಾ ಇದ್ದೀರಾ, ಎಲ್ಲ ಸ್ಟಾರ್ ಹಾಕ್ಬಿಟ್ಟಿದ್ದಾರೆ, ಎಕ್ಸ್ ಆರ್ ಅಂತ ಹಾಕ್ಬಿಡಿ, ಅಂದರೆ ಎಕ್ಸ್ಟ್ರೀಮ್ಲಿ ರೇರ್ ಅಂತ. ಇದು 4ನೇ ಕಾಯಿನ್ ಆಯಿತಾ. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾಯಿನು, ₹5 ಕೊಮೆಮೊರೇಟಿವ್ ಕಾಯಿನು. ಇದು ಸೆಕೆಂಡ್ ಇಂಟರ್ನ್ಯಾಷನಲ್ ಯೂತ್ ಕಾಂಗ್ರೆಸ್, ಅಂದರೆ ಇದು ಕ್ರಾಪ್ ಸೈನ್ಸ್ನ ಕಾಯಿನ್ ಅಂತ ಕರೀತಾರೆ. ಸೆಕೆಂಡ್ ಇಂಟರ್ನ್ಯಾಷನಲ್ ಕ್ರಾಪ್ ಸೈನ್ಸ್ ಒಂದು ಆರ್ಗನೈಸ್ ಆಗಿತ್ತು ಇಂಡಿಯಾದಲ್ಲಿ. ಅದರ ಸ್ಮರಣಾರ್ಥವಾಗಿ ಬಿಡುಗಡೆಯಾದಂತಹ ನಾಣ್ಯ 1996ರಲ್ಲಿ ಬಿಡುಗಡೆಯಾಗಿದ್ದಂಥದ್ದು. ಕೇವಲ ಸಿಂಗಲ್ ಮಿಂಟ್, ಕೋಲ್ಕತ್ತಾ ಮಿಂಟಿಂದ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದಾಗ ಹೇಳಿದೆ, ವಿಡಿಯೋದಲ್ಲಿ ಅಮರೇಶ್ ಅವರ ಹತ್ರ ಈ ಥರದೇ 2 ನಾಣ್ಯಗಳಿದ್ದಾವೆ ಸೆಟ್ಗಳು. ಒಂದು ಸೆಟ್ಗೆ ಇವ್ರು 35,000 ಅಂತ ಹಾಕಿದ್ದಾರೆ, ಬಟ್ ಅವ್ರ ಹತ್ರ ಇರೋದು VVIP ಸೆಟ್ಟು. ಅದಕ್ಕೆ ₹1,00,000 ಆಗುತ್ತೆ. ಆ 2 ನಾಣ್ಯಗಳು ಸೇರಿಸಿ 1 ಲಕ್ಷದ ಮೇಲೇ ಅದ್ರ ಬೆಲೆ. ಸೊ ನಿಮ್ಮ ಹತ್ರ ಮಾಮೂಲಿ ನಾಣ್ಯ ಇತ್ತು ಅಂದ್ರೆ ₹20,000 ಸಿಕ್ಕೇ ಸಿಗುತ್ತೆ. ಈ ಒಂದು ಯಾವುದು ಸೆಕೆಂಡ್ ಕ್ರಾಪ್ ಸೈನ್ಸ್ ನಾಣ್ಯ, ಇದನ್ನು ಕ್ರಾಪ್ ಸೈನ್ಸ್ ಕಾಯಿನ್ ಅಂತಲೇ ಕರೀತಾರೆ. ₹5 ಕೊಮೆಮೊರೇಟಿವ್ ಕಾಯಿನು. ನೋಡಿದರೆ ಡಿಸೈನ್ ತುಂಬ ಯುನೀಕ್ ಆಗಿದೆ ಡಿಸೈನು. ನೋಡಿ, ಈ 5 ನಾಣ್ಯಗಳು ತುಂಬ ಬೆಲೆ ಬಾಳುವಂಥದ್ದು. ನಿಮ್ಮಲ್ಲಿ ಯಾರಿಗಾದರೂ ಈ 5 ನಾಣ್ಯಗಳನ್ನು ಬಿಟ್ಟು ಬೇರೆ ಯಾವುದನ್ನ ಅಂದರೆ ಇನ್ನು ಯಾವುದನ್ನ ಇದ್ದಾವ ಸುಮಾರಾಗಿರೋ ನಾಣ್ಯಗಳು ಅಥವಾ 25,000-30,000 ಬೆಲೆ ಬಾಳೋ ನಾಣ್ಯಗಳ ಬಗ್ಗೆ ತಿಳ್ಕೊಬೇಕು, ಕೊಮೆಮೊರೇಟಿವ್ ಕಾಯಿನ್ಗಳು ಅಥವಾ ಏನು ಸ್ಮರಣಾರ್ಥ ನಾಣ್ಯಗಳು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ಪಾರ್ಟ್ 2 ವಿಡಿಯೋ ಬೇಕು ಅಂತ ಕೇಳಿ ಯಾರು ಕಮೆಂಟಲ್ಲಿ ಸುಮಾರು ಒಂದು 50-60 ಜನ ಕಮೆಂಟ್ ಮಾಡಿದ್ರೆ ಅದು ಒಂದು ಪಾರ್ಟ್ 2 ಇದೆ. ಇದು ಪಾರ್ಟ್ 1, ಪಾರ್ಟ್ 2 ಮಾಡ್ತೀನಿ. ಮತ್ತು ಯಾರಿಗಾದರೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಈ ಪೈಸೆಗಳ ಬಗ್ಗೆ ತಿಳ್ಕೊಬೇಕು. ಯಾವ 1 ಪೈಸೆಯಲ್ಲಿ ಯಾವ್ದು ಇಂಪಾರ್ಟೆಂಟು, 2 ಪೈಸೆಯಲ್ಲಿ ಯಾವ್ದು ಇಂಪಾರ್ಟೆಂಟು, 5 ಪೈಸೆಯಲ್ಲಿ ಯಾವ್ದು ಇಂಪಾರ್ಟೆಂಟು, 10, 20, 25 ಯಾವ್ದು ಇಂಪಾರ್ಟೆಂಟು ಅಂತ ಕೇಳಿದ್ರೆ ಅವ್ರಿಗೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕು, ಪಾರ್ಟ್ 2 ವಿಡಿಯೋ ಬೇಕಾ ಅಥವಾ ಈ ಪೈಸೆಗಳ ಬಗ್ಗೆ ವಿಡಿಯೋ ಬೇಕಾ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮಿನಿಮಮ್ ಒಂದು 50 ಕಮೆಂಟ್ ಬಂದರೆ ನಾನು ಆ ವಿಡಿಯೋನ ಒಂದು ರೆಡಿ ಮಾಡ್ತೀನಿ. ಅದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಪೈಸೆಗಳು ಎಲ್ಲವನ್ನು ನಾನು ಏನು ಬುಕ್ಕಲ್ಲಿ ಬೆಲೆ ತಗೊಬೇಕು, ಮತ್ತು ಅದ್ರದ್ದು ಒಂದು ವೀಡಿಯೋಗಳು ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಸೊ ನೀವು ಇವಾಗ ರಿಕ್ವೆಸ್ಟ್ ಮಾಡಿದ್ರೆ ವೀಡಿಯೋ ನಾನು ರೆಡಿ ಮಾಡೋಷ್ಟಕ್ಕೆ ಒಂದು 2-3 ದಿನ ಆಗಿಬಿಡುತ್ತೆ. ಎಷ್ಟು ಜನ ರಿಕ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ನಾನು ಅದನ್ನು ರೆಡಿ ಮಾಡಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಮೇಯ್ನು ಪಾರ್ಟ್ 2 ಅಂದರೆ ಇದ್ರದ್ದೇ ಕಂಟಿನ್ಯೂಷನ್ ಇರ್ತಿದೆ. ಯಾವುದ್ಯಾವುದು ಈ ಕೊಮೆಮೊರೇಟಿವ್ ಕಾಯಿನ್ಗಳದ್ದೇ ಕಂಟಿನ್ಯೂಷನ್ ಇರ್ತಿದೆ. ಅಥವಾ ಪೈಸೆ ನಾಣ್ಯಗಳಾದರೆ ನಾನು ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದು ಪಾರ್ಟ್ 1 ಆಗುತ್ತೆ. ಯಾವುದಾದ್ರು ಇದು ಕೊಮೆಮೊರೇಟಿವ್ ನಾಣ್ಯಗಳದ್ದು. ಅದಿನ್ನೊಂದು ಪಾರ್ಟ್ 2 ಮಾಡ್ತೀನಿ. ಇವಾಗ ಪಾರ್ಟ್ 1 ಇದು ಕಂಪ್ಲೀಟ್ ಆಗಿದೆಯಾ, ಪಾರ್ಟ್ 2 ಮಾಡ್ತೀನಿ. ಯಾರಿಗೆ ಪಾರ್ಟ್ 2 ಬೇಕು ಮತ್ತು ಯಾರಿಗೆ ಪೈಸೆಗಳ ನಾಣ್ಯಗಳ ವಿಡಿಯೋ ಬೇಕು ದಯವಿಟ್ಟು ಕಾಮೆಂಟ್ ಮಾಡಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಈ 5 ನಾಣ್ಯಗಳಲ್ಲಿ ಯಾವುದಾದ್ರೂ ಇತ್ತು ಅಂದರೆ ನನ್ನ ವಾಟ್ಸಪ್ ನಂಬರ್ 7353969690ಗೆ ಫೋಟೋನ ಕ್ಲಿಯರಾಗಿ ಕಳಿಸಿ. ಡೂಪ್ಲಿಕೇಟ್ ಕಾಯಿನ್ನ ಕಳಿಸ್ಬೇಡಿ, ಕಳಿಸಿದ್ರೆ ಬೆಲೆ ಇರೋದಿಲ್ಲ. ಇಂಥ ನಾಣ್ಯಗಳನ್ನು ಕಲೆಕ್ಟ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ